XLPU ಕಾಲೇಜ್ ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇರ್ಷಾದ್ ಅವ್ರಿಗೆ ಒಂದು ಪ್ರಶ್ನೆ ಇರುತ್ತೆ ನಂದು. ಸರ್, ಈಗ ಯಾವುದೋ ಒಂದು ಲೈನ್ ಓಪನ್ ಮಾಡಿಬಿಡೋದು, ಆ ನಂಬರ್ ಒಂದು ಕೊಟ್ಟುಬಿಟ್ರೆ ಅಲ್ಲಿಗೆ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಮುಗಿದು ಹೋಗ್ಬಿಡುತ್ತಾ? ಇದಲ್ಲದೆ ನೇಪಾಳದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕನ್ನಡಿಗರಿಗಾಗಿ ಅಥವಾ ಭಾರತೀಯರಿಗಾಗಿ ನಾನು ಕರ್ನಾಟಕದಲ್ಲಿ ಮಾತ್ರ ಹ್ಯಾಂಡಲ್ ಮಾಡ್ತೀನಪ್ಪ, ತಮಿಳ್ನಾಡು ನಂಗೆ ಸಂಬಂಧ ಇಲ್ಲ, ಅದು ಬಿಟ್ಬಿಡೋಣ. ಇಂಥ ಸಂದರ್ಭದಲ್ಲಿ ಡಿಸಾಸ್ಟರ್ ಯಾರೋ ಜೊತೆಲಿ ಇರ್ತಾರೆ, ಅವ್ರನ್ನೂ ಕರ್ಕೊಂಡು ಬರುವಂಥದ್ದು ನಮ್ಮ ಜವಾಬ್ದಾರಿ ಇರುತ್ತೆ. ಸರ್ಕಾರ ಏನು ಮಾಡ್ತಾ ಇದೆ? ಒಂದು ಇಂಥ ಟೈಮಲ್ಲಿ ಒಂದು ಲೈನನ್ನು ಅಥವಾ ನಂಬರನ್ನು ಓಪನ್ ಮಾಡೋದು ಬಿಟ್ಟು ಅಂತ ನಾನು ಹೇಳ್ತಾ ಇದ್ದೆ, ತಾವು ಅರ್ಧದಲ್ಲಿ ಕಟ್ ಮಾಡಿಬಿಟ್ರಿ. ನಾನು ಹೇಳ್ತಾ ಇರೋದಂತೂ ಇವತ್ತು ಸಹಾಯವಾಣಿನೂ ಇವತ್ತು ಸರ್ಕಾರ ಪ್ರಕಟಣೆ ಮಾಡಿದೆ. ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೂರವಾಣಿ ಕರೆ ಮುಖಾಂತರ ಭಾಳಷ್ಟು ಯಾರಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅವ್ರ ಜೊತೆಲಿ ಮಾತನಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅವರೇ ಖುದ್ದು ದೆಹಲಿಯಲ್ಲಿ ಇರೋದರಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿರಂತರವಾಗಿ ಅಲ್ಲಿರುವಂಥ ಸಚಿವರು ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಹೇಳಿದ್ದಾರೆ, ಅವಶ್ಯಕತೆ ಬಿದ್ದರೆ ನಾವು ಸಚಿವರನ್ನು ಕಳಿಸ್ತೀವಿ, ಈಗಾಗಲೇ ಅಧಿಕಾರಿಗಳನ್ನು ಕಳಿಸುವ ಎಲ್ಲ ಏರ್ಪಾಟನ್ನು ಮಾಡಿದ್ದೀವಿ ಅಂತ. ಸೊ ಅದ್ರ ಜೊತೆಯಲ್ಲಿ ಯಾವ್ಯಾವ ರೀತಿ ಏನೇನು ಅದು ಡಿಪ್ಲೊಮ್ಯಾಟ್ ಲೆವೆಲಲ್ಲಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವಂಥದ್ದಾಗಿರ್ಬೋದು. ಇವತ್ತು ಅಲ್ಲಿ ಯಾರ್ಯಾರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಕರ್ನಾಟಕದವರು ಇರ್ಬೋದು, ಬೆಂಗಳೂರು ಮೂಲದವರು ಇರ್ಬೋದು, ಎಲ್ಲರನ್ನ ಸೇಫಾಗಿ ಕರ್ನಾಟಕ ರಾಜ್ಯಕ್ಕೆ ಮರಳಿ ತರುವ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಕಳೆದ ಹಲವಾರು ಬಾರಿ ಈ ಥರ ಪ್ರಕೃತಿ ವಿಕೋಪ ಬಂದಾಗ ನಾವು ಸಚಿವರನ್ನು ಕಳಿಸಿದ್ದೂ ಇದೆ. ಸಂತೋಷ್ ಲಾಡ್ ಅವರು 2-3 ಬಾರಿ ಉತ್ತರಾಖಂಡದಲ್ಲಿ ಚಾರ್ಧಾಮ್ ಯಾತ್ರಾ ಸ್ಥಳದಲ್ಲಿ ಆದಂತಹ ಒಂದು ಭೀಕರ ಪ್ರವಾಹ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಯಾವ ರೀತಿ ಅವ್ರ ಕೆಲಸ ಮಾಡಿ ಇಡೀ ಕರ್ನಾಟಕದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಇವತ್ತು ಅಲ್ಲೇನು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಆ ಎಲ್ಲ ಯಾತ್ರಾರ್ಥಿಗಳಿರ್ಬೋದು, ಪ್ರವಾಸಿಗರಿರ್ಬೋದು, ಅವ್ರನ್ನ ಸೇಫಾಗಿ ಕರ್ನಾಟಕಕ್ಕೆ ತರುವಂಥ ಎಲ್ಲ ಪ್ರಯತ್ನ, ರಾಜತಾಂತ್ರಿಕ ಪ್ರಯತ್ನ ಇರ್ಬೋದು ಅಥವಾ ಅಲ್ಲಿರೋ ಸ್ವತಃ ಹೋಗಿ ಅದ್ರ ಜೊತೆಯಲ್ಲಿ ಅವರಿಗೆ ಭಾರತ ಸರ್ಕಾರ ಈಗಾಗಲೇ ಔಷಧಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಾಮಗ್ರಿಗಳಿರ್ಬೋದು, ಅದನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರವನ್ನು ಕೇಂದ್ರ ಸರ್ಕಾರದಲ್ಲಿ ಜೊತೆಯಲ್ಲಿ ಕೈ ಜೋಡಿಸಿ ಏನು ಗೊತ್ತಿಲ್ಲ ಏನಂದರೆ, ಈಗ ಆಯಿತು ಸರ್, ಈಗ ಬದುಕಿರೋವ್ರದ್ದು ರಕ್ಷಣೆ ಒಂದು ಕಡೆ ಆಗುತ್ತೆ. ನನಗೆ ಕೆಲವರು ಕಥೆಗಳು ನಾನು ಕೇಳಿದ್ದೀನಿ. ಥರ ದೂರದ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ತೀರ್ಕೊಂಡು ಬಿಟ್ಟಾಗ, ತುಂಬ ದೂರ ಬೇಡ, ಗೋವಾದಲ್ಲಿ ಒಬ್ಬ ಮನುಷ್ಯ ತೀರ್ಕೊಂಡ್ಬಿಟ್ರೆ ಸರ್, ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಅದು ಬಾಡಿ ತರುವಷ್ಟರಲ್ಲಿ ಆ ಇಡೀ ಕುಟುಂಬದವ್ರು ಹೈರಾಣ ಆಗಿಬಿಡ್ತಾರೆ. ನಾವ್ಯಾಕಪ್ಪ ಬದುಕಿದ್ದೀವಿ ಅನಿಸ್ಬಿಡುತ್ತೆ ಅವ್ರಿಗೆ. ಅಷ್ಟರ ಮಟ್ಟಿಗೆ ಅಲ್ಲಿ ಬಾಡಿ ಪೋಸ್ಟ್ ಮಾರ್ಟಮ್ ಆಗಬೇಕು, ಏರ್ಪೋರ್ಟು, ಕಾರ್ಗೋ ಸರ್ವೀಸು, ಇವನು ಯಾಕೆ ಬಂದಿದ್ದ, ಎಲ್ಲಿ ಅವನು, ಇದು ಇಂಡಿಯಾದ ಒಳಗಡೆ. ಆದರೆ ಬೇರೆ ರಾಜ್ಯದಲ್ಲಿ ಆಗ್ಬಿಟ್ಟೆ ಈ ಸಮಸ್ಯೆ. ಈಗ ನೇಪಾಳ, ಅವ್ರಿಗೊಂದು ವಿಮಾನ ಬೇಕಾಗುತ್ತೆ, ಆ ವಿಮಾನದಲ್ಲಿ ಆ ಬಾಡಿ ತರಬೇಕಾಗುತ್ತೆ. ಅನೇಕರು ಕೇಳ್ಕೊಳ್ತಿರೋದು ಅವ್ರ ಬಾಡಿ ತಂದು ಇಲ್ಲಿಗೆ ಒಪ್ಪಿಸಿ ಮನೆಯವರೊಂದಷ್ಟು ಕಾರ್ಯ ಮಾಡಿಕೊಳ್ಳಿ ಅವರು ಇನ್ನುವರೆಗೂ ಇದೆ ಅಲ್ಲ. ಸರಿ, ಸುರಕ್ಷಿತರಾಗಿದ್ದಾರೆ ಕೆಲವರು, ಅವ್ರನ್ನ ಕರ್ಕೊಂಡು ಬರೋಣ ಮೊದಲ ಆದ್ಯತೆ. ಎರಡನೇ ಆದ್ಯತೆಯನ್ನಾಗಿ ಅವರ ಬಾಡಿ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏನು ಕ್ರಮಗಳಾಗ್ತಾ ಇವೆ? ಇಲ್ಲಿ ಸಿಕ್ತು, ನಾಳೆ ದಿನ ಒಂದಷ್ಟು ಬಾಡಿ ಸಿಕ್ತು, ಏನು ಕ್ರಮಗಳಾಗಿದೆ? ಅದಕ್ಕೆ ನಾನು ಹೇಳಿದೆ, ರಾಜತಾಂತ್ರಿಕವಾದಂತಹ ಇವತ್ತು ಏನು ಚರ್ಚೆ ಇರ್ಬೋದು, ಅಥವಾ ನಾನು ಹೇಳಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಇದ್ದಾರೆ, ಅಲ್ಲಿ ಕೇಂದ್ರ ಸಚಿವರ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಇವತ್ತು ಇದು 2 ದೇಶಗಳ ಮಧ್ಯದಲ್ಲಿರುವಂತಹ ಸಮಸ್ಯೆ ಆಗಿರೋದ್ರಿಂದ ಅದನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಿ ಅಲ್ಲಿ ಯಾರ್ಯಾರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಒಂದಾಯಿತು. ಎರಡನೇದು ತಾವು ಹೇಳಿದರು, ಅಲ್ಲಿ ಅಕಸ್ಮಾತ್ ಏನಾದರೂ ಆ ಪ್ರವಾಹದಲ್ಲಿ ಸಾವು ನೋವುಗಳು ಆಗಿದ್ರೆ ಅವ್ರನ್ನ ತರುವಂತಹ ಎಲ್ಲ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ.